ಈ ಸ್ವಾಮೀಜಿ ಹಾಗೆ ಸಂಕ್ಷಿಪ್ತವಾಗಿ ನಿಮ್ಮ ಮಠದ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಎಷ್ಟು ವರ್ಷದ ಮಠ, ಏನು, ಹಿಂದೆ ಎಷ್ಟು ಜನ ಸ್ವಾಮೀಜಿ, ಏನಿದ್ರ ಹಿನ್ನೆಲೆ ಸ್ವಾಮೀಜಿ? ಯಾಕಂದ್ರೆ ಈಗ ಸಹಜವಾಗಿ ಇಷ್ಟೆಲ್ಲ ಆಗೈತೆ ಅಂದ್ರೆ ಇಂಥ ಒಬ್ಬರು ಡಿಫ್ರೆಂಟ್ ಸ್ವಾಮೀಜಿಗಳಪ್ಪ ಇದು ಏನು ಹಿನ್ನೆಲೆ ತಿಳ್ಕೊಳ್ಳೋದು ಒಂದು ಸಹಜವಾಗಿ ಜನರಿಗೆ ಕುತೂಹಲ ಇರುತ್ತೆ. ಆ ಒಂದು ವಿಚಾರ ಕೇಳ್ತಾ ಇರೋದು. ನಮ್ಮ ಅಜ್ಜ ಒಂದು ಮಾತು ಹೇಳಿದ್ದಾನೆ, ಕಾಯಕ ಮಾಡೋದ್ರೆ ಕಾಯೋ ಕೆಲಸ ಮಾಡ್ಬೇಡ ಅಂತ ಹೇಳಿದ್ದಾನೆ. ಕಾಯೋದಿಲ್ಲ, ನಾವು ಕಾಯಕ ಮಾಡ್ತೀವಿ, ಜನರಿಗೆ ಒಳ್ಳೇದು. ಭವಿಷ್ಯ ಅವರು ಹೇಳೋದು ಮುಖ್ಯ ಅಲ್ಲ, ಜನರ ಭವಿಷ್ಯ ರೂಪಿಸೋದು ಭಾಳ ಇಂಪಾರ್ಟೆಂಟ್. ಜನರಿಗೆ ಒಳ್ಳೇದು ಮಾಡೋದು. ಎಷ್ಟೋ ಜನರಿಗೆ ನಾವು ನಮ್ಮ ಮಠದ ವತಿಯಿಂದ ಸಹಾಯ ಮಾಡಿದ್ದೀವಿ, ಆದರೆ ನಾವು ಹೇಳ್ಕೊಳ್ಳಲ್ಲ, ಎಲ್ಲಿ ಮೀಡಿಯಾಕ್ಕೂ ಬಿಡಲ್ಲ. ಇದನ್ನು ವೈರಲ್ ಮಾಡಿಬಿಟ್ರಲ್ಲ, ನಮಗೆ ಸ್ವಲ್ಪ ನೋವಾಗಿದೆ ಅದು. ನಾವು ಅಂಥವು ಮಾಡ್ಕೋಬೇಕಂದಿದ್ರೆ ಸಾಕಷ್ಟು ಪ್ರಚಾರ ತೊಗೋತಿದ್ದೆ ನಾನು. ಎಷ್ಟೋ ಜನರಿಗೆ ಹಾರ್ಟ್ ಆಪ್ರೇಷನ್ಗೆ ಮಾಡಿದ್ದೀವಿ, ಆಮೇಲೆ ಓದೋದಕ್ಕೆ ಹೆಲ್ಪ್ ಮಾಡಿದ್ದೀವಿ, ಆಮೇಲೆ ಕಲಾವಿದರನ್ನು ಬೆಳೆಸಿದ್ದೀವಿ, ಉತ್ಸವ ಮಾಡಿ. ನೀವು ನೋಡ್ತಿರಲ್ಲ ಎಲ್ಲ ಮೀಡಿಯಾದವರು. ಕಲಾ ಪೋಷಕ ಮಠನೇ ಇದು. ಇಲ್ಲಿಂದ ಸಾಕಷ್ಟು ಸಿನಿಮಾ ರಂಗದಲ್ಲಿ ಬೆಳೆದಿದ್ದಾರೆ, ಆಮೇಲೆ ನಾಟಕ ರಂಗದಲ್ಲಿ ಬೆಳೆದಿದ್ದಾರೆ. ಈ ಸಂಪತ್ತಿಗೆ ಸವಾಲು ರಾಜ್ಕುಮಾರ್ಗೂ ಇದಕ್ಕೂ ಲಿಂಕ್ ಇದೆ ಅಂತಂದು ಕೇಳ್ಬಿಟ್ಟು ಸರ್. ಸಂಪತ್ತಿಗೆ ಸವಾಲು ಇಲ್ಲಿದೆ, ಅದು ಇಲ್ಲೇ PB ದುರ್ತಿರ್ದೇವಿ ಅವರು ಬರೆದಿದ್ದು ಇಲ್ಲೇ. ರಾಜ್ಕುಮಾರ್ ಅವರು ಕೂಡ ಬಂದು ಇಲ್ಲಿ ಆಶೀರ್ವಾದ ತೊಗೊಂಡೋಗಿದ್ದಾರೆ. ಮಹಾನ್ ವ್ಯಕ್ತಿಗಳು. ಆ ಪುನೀತ್ ರಾಜ್ಕುಮಾರ್ ಹುಟ್ಟಿನ ಬಗ್ಗೆನೂ ಕೂಡ ಹೇಳಿದಂಥವು ಸಿದ್ದಪ್ಪಜ್ಜ. ಇಷ್ಟೆಲ್ಲ ಆದರೂ ಕೂಡ ಈ ಥರ ಟ್ರೋಲ್ ಮಾಡೋದು ನೋಡಿದರೆ ನನಗೆ ಒಂಥರ ಏನಪ್ಪ, ಯಾಕಾರ ಸ್ವಾಮಿ ಅದು ಅನ್ನೋ ನಂಗೆ ಆಗೈತೆ ನನ್ನ ಪರಿಸ್ಥಿತಿ. ಅಲ್ಲ, ಇನ್ನೊಂದು ಸ್ವಾಮೀಜಿ, ಈಗ ನೀವು ಮಾತನಾಡೋ ಭಾಷೆನೂ ಕೂಡ ಸಹಜವಾಗಿ ಒಂದು ರೀತಿ ನೀವು ಬೈದು ಬುದ್ಧಿ ಹೇಳ್ದಂಗಿರುತ್ತೆ. ಅದು ಒಂಥರ ಈಗ ನಾರ್ಮಲಾಗಿ ಉತ್ತರ ಕರ್ನಾಟಕದವ್ರು ಏನು ಅನಿಸದೇ ಇರ್ಬೋದು, ಬೇರೆದವ್ರಿಗೆ ಅದು ಸ್ವಲ್ಪ ಆಡಾಗಿನೂ ಕಾಣಿಸ್ತಿರ್ಬೋದು. ಇದೇ ನೀವು ಭಕ್ತರ ಬಯಸಿ ನಿಮ್ಮ ಕಡೆಯಿಂದ ಬಯಸ್ಕೊಳ್ತಾರ, ಅದೇ ಆಶೀರ್ವಾದ ಅಂತ ಅನ್ಕೊಂತಾರ ಹೆಂಗೆ ಅಂತಂದು? ಆ ಥರ ಏನಿಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಅದು ಗಂಡು ಮೆಟ್ಟಿದ ನಾಡಿನ ಭಾಷೆ. ನನ್ನ ಭಾಷೆ ನಮ್ಮ ಬಿಟ್ಕೊಡಲ್ಲ. ನಾನು ಬೆಂಗಳೂರಿಗೆ ಹೋದರೆ ಅದನ್ನೇ ಮಾತಾಡೋಣ. ನಮ್ಮ ಭಾಷೆ ನಮಗೆ, ಅವ್ರ ಭಾಷೆ ಅವ್ರಿಗೆ. ಅವ್ರು ತಿಳ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದದು. ಚಲೋ ಅದನ್ನು ಸ್ವಾಮಿ ಅಂದ್ರೆ ನಮಸ್ಕಾರ ಮಾಡಲಿ, ಬೇಡ ಅಂದ್ರೆ ಅವ್ರ ಅಪ್ಪ ಅಮ್ಮಗೆ ಮಾಡಲಿ. ನಮಗೇನು ಅದು ಮೊದಲು ಇಂಪಾರ್ಟೆಂಟ್ ಏನಂದರೆ ನಾವು ಇಂಪಾರ್ಟೆಂಟ್ ಅಲ್ಲ, ಮನೆಯಲ್ಲಿ ಹಡೆದ ತಂದೆ ತಾಯಿಗಳದಲ್ಲ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ನನಗೆ ಮಾಡ್ದಂಗೆ. ನಾನು ಸ್ವಾಮಿ ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಕಣ್ಣಿಗೆ ಕಾಣೋ ದೇವ್ರು ಅಂದರೆ ಅವರು ತಂದೆ ತಾಯಿಗಳು. ಆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿಬಿಡ್ರಿ, ಅದೇ ಹೇಳ್ತಾ ಇದ್ದೀನಿ. ಆದರೂ ಕೂಡ ನನ್ನ ಮ್ಯಾಗ ಅಭಿಮಾನದಿಂದ ಮಾಡ್ತಾರೆ. ಅದು ಬೇಡ ಅನ್ನೋಕೆ ಹೆಂಗೆ ಬರುತ್ತೆ? ನಾನು ಗುರುಸ್ಥಾನದಲ್ಲಿದ್ದೀನಿ. ಅಲ್ಲ, ಈಗ ನೀವು ಲೇ ಮಗನ ಬಾಯಿಲೆ ಅಂತಂದು ಹಿಂಗೆಲ್ಲ ಬೈದೇನೆ ಹಾಗೆ ಸುಮ್ಮನೆ ಆಶೀರ್ವಾದ ಮಾಡಿದ್ರೆ ಭಕ್ತರು ಯಾಕೋ ನಮ್ಮ ಮೇಲೆ ಸ್ವಾಮೀಜಿಗಳು ಸಿಟ್ಟಾಗ್ಯಾರ ಅಂತಂದು ನಿಮ್ಮನ್ನು ಕೇಳಿದ್ದವು ಪ್ರಶ್ನೆ ಉದಾಹರಣೆಗಳು ಸಾಕಷ್ಟು ಇದಾವೆ ಅಂತ ಕೇಳ್ಬಿಟ್ವಿ. ಯಾಕಂದರೆ ನೀವು ಸಾಫ್ಟಾಗಿ ಮೂವ್ ಆದ್ರೆ ಅಂದರೆ ಸ್ವಾಮೀಜಿಗಳು ಯಾಕೋ ಸರಿಯಾಗಿ ಆಶೀರ್ವಾದ ಮಾಡಲಿಲ್ಲ ಮಗ ಅನ್ನೋ ಒಂದು ನಂಬಿಕೆ ಭಕ್ತರಲ್ಲಿದೆ ಅಂತಂದು. ನೀವು ಯಾವಾಗಲೂ ಲೇ ಮಗನೇ ಹಿಂಗೆಲ್ಲ ಮಾತಾಡಿದ್ರೆ ಅದನ್ನು ನಿಜವಾದ ಆಶೀರ್ವಾದ ಅಂತ ಅನ್ಕೊತಾರ ಅಂತಂದು. ಅದು ಏನಿಲ್ಲ, ಅದು ನಾನು ಏನಾದರೂ ಸಿಟ್ಟಿಗೆದ್ದು ಬೈದಿದ್ದೆ ಅಂದ್ರೆ ನಂದು 3 ಪುಣ್ಯತಿಥಿ ಹಾಕಿತ್ತು ಈಗ. ಯಾಕಂದ್ರೆ ಜನ ಕಲಿಯುಗದಲ್ಲಿ ಸ್ವಾಮಿ ಆಗಿದ್ದೀವಿ ನಾವು, ಬೇರೆ ಟೈಮ್ದಲ್ಲಿ ಸ್ವಾಮಿ ಆಗಿದ್ರೆ ಏನೋ ಉಳಿತಿದ್ವೇನೋ. ಪ್ರೀತಿಯಿಂದ ಬೈತೀವಿ ನಾವು ಅಷ್ಟೇ. ಅದು ಇನ್ನಷ್ಟು ಬೈಲಿಲ್ಲ ಅಜ್ಜನ್ನಂಗೆ ಬೈತೀವಿ ಅಷ್ಟೇ. ಮನ್ಯಾಗ ಅಪ್ಪ ಅಮ್ಮ ಹೆಂಗೆ ಬೈತಾರೆ, ನಮ್ಮ ಉತ್ತರ ಕನ್ನಡ ಭಾಷೆ ಬಾಲೆ ಮಗನೇ ಹೋಗಲಿ ಮಗನೇ ಅನ್ನೋದು ಎಲ್ಲ ಕಾಮನ್. ಅದು ಆ ನಿಟ್ಟಿನೊಳಗೆ ಮಾತಾಡ್ತೀನಿ. ಅವ್ರಿಗೆ ಅದು ಖುಷಿ ಅನಿಸುತ್ತೆ. ಇನ್ನಷ್ಟು ಬೈರಿ ಅಪ್ಪಾಜಿ ಅಂತಾರೆ. ಸುಮ್ಮನೆ ಬೈಯಲ್ಲ ನಾನು. ಈಗ ನೀವು ಬಂದರೆ ಬಾರ್ಲೆ ಮಗನೇ ಅಂತೀನಿ. ಆಮೇಲೆ ಬರ್ರಿ ಸಾಹೇಬ್ರೆ ಅಂದಂದ್ರೆ ಈ ಸರಿ ಆಶೀರ್ವಾದ ಆಗಲಿಲ್ಲ ಅಪ್ಪಾಜಿಗೆ ಅಂತಾರೆ ಅವರು. ಅವರ ಭಾವನೆಗೆ ಬಿಟ್ಟಿದ್ದದು, ನಾವೇನು ಮಾಡೋಕ್ಕಾಗಲ್ಲ. ಅದೇ ದೃಷ್ಟಿಯೊಳಗೆ ಆ ಪೊಲೀಸರಿಗೂ ಕೂಡ ಹಾಗೆ ಮಾತಾಡಿದ್ರಿ, ಆದ್ರೆ ಬೇರೆಯವ್ರಿಗೆ ಆ ಥರ ಬಿಂಬಿತ ಆಯ್ತು ಅಂತೀನಿ ಅಂತಂದು. ಅವರು ನೋಡೋ ದೃಷ್ಟಿ ಸರಿಯಾಗಿರ್ಬೇಕು ಅಷ್ಟೇ. ಕಾಮನೆದವ್ರಿಗೆ ಎಲ್ಲ ಹಳದಿನ ಕಾಣುತ್ತೆ. ನಾವು ಅವ್ರಿಗೆ ಬಾಲ್ಯ ಮಗನ ಅನ್ನೋದು ನಮ್ಮ ಮಠದ ಕಾಮನ್ ಪರಂಪರೆ ಅದು. ನಾವು ಅವ್ರನ್ನ ಪೊಲೀಸರಾಗಿ ನೋಡಿಲ್ಲ, ಅಲ್ಲಿ ಭಕ್ತರಾಗಿ ನೋಡಿದ್ದೀನಿ ನಾನು. ಅವರು ಕೂಡ ಸ್ವಾಮೀಜಿಯಾಗಿ ನೋಡಿದ್ದಾರೆ ನನಗೆ ಅಷ್ಟೇ. ಅದರಲ್ಲಿ ಏನಿದೆ? ಈ ಕೊನೆಯದಾಗಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಟ್ರೋಲ್ ಆಗ್ತಾ ಇದೆ, ಏನು ಹೇಳ್ತೀರಿ ಸರ್ ಸ್ವಾಮೀಜಿ ಎಲ್ಲರಿಗೂ? ಯಾಕಂದರೆ ಇದು ನೆಗೆಟಿವ್ ಆಗುವಂಥ ಎಲ್ಲ ಕೆಲವೊಂದಿಷ್ಟು ಹಂಗೆ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಅದನ್ನು ತಿದ್ದಿ ಹೇಳೋಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಆನ್ಲೈನ್ ಹೇಳೋದಾದ್ರೆ ಏನು ಹೇಳ್ತೀರಿ ಎಲ್ಲರಿಗೂ? ಆನ್ಲೈನ್ ಹೇಳೋದಾದರೆ ಮೊದಲು ಮಠದ ಬಗ್ಗೆ ತಿಳ್ಕೊರಿ. ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಬೇಡ, ಮಠದ ಬಗ್ಗೆ ತಿಳ್ಕೊಂಬಿಟ್ರೆ ಸಾಕು. ಅದೊಂದು ತಿಳ್ಕೊಂಡು ನೀವು ಟ್ರೋಲ್ ಮಾಡಿರಿ, ಬೇಡನಲ್ಲ. ಇದಿಷ್ಟು ಏನು ಸುಕ್ಷೇತ್ರ ಸಿದ್ದನಕೊಳ್ಳದ ಶಿವಕುಮಾರ ಸ್ವಾಮೀಜಿ ಅವರ ಮಾತು. ಕ್ಯಾಮ್ರಾಮ್ಯಾನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.